ಸಂತಿ ಮಾಡಿ ಇಲ್ಲಿಟ್ಟು ಕಿಸಿನ ಯಾಕಡೆ ಹೋರು ಅವರು ಕಾಣವಲ್ರ ಮನೆಗೆ ಹೆಣ್ಮಕ್ಳು. ಸುಗುಣ ಎಲ್ಲಿದ್ದಿ ಮನೆಗೆ ಅದಿಲ್ಲ ಅವು ಸಂತಿ ಮಾಡ್ಕೊಂಡಿಟ್ಟ ಬಂದಿಟ್ಟಾಳ ಅದನ್ನ ಒಯ್ದು ಒಳಗಿಡಕ್ಕಾಗಲ್ಲ. ಅಕ್ಕಿ ಚರ್ಗಿ ತೊಗೊಂಡಲ್ರಿ ಯಾಕ್ರಿ? ಇಲ್ರಿ ಇಲ್ಲ ಅವು ಸಂತಿ ಮಾಡ್ಕೊಂಡು ಬಂದಿಟ್ಟಾಳ ಒಳಗೆ ಹೋದಿಲ್ಲ ಅದಕ್ಕೆ ಕೇಳತ್ತೀನಿ ರೀ ಯಾರು ಕಾಣಲಿಲ್ಲ ಒದರಿದ್ದೀನಿ ರೀ. ಅದು ಎಲ್ಲ ಕಡೆಕ್ ಮಾಡಿ ಇಟ್ಟಿವ್ರಿ ಇನ್ನೊಂದು ಸತಿ ತುಂಬಿಡ್ತೀವಿ ಹೇಳ್ರಿ ನಾವು ಬೇಕತ್ತ ಇಟ್ಟೇವಿ ಅಂದಿಟ್ಟು ಇರ್ಲತ್ತ ಹೇಳಿ. ಅವೆಲ್ಲಿ ಹೋಗಲ್ರಿ ಮತ್ತೆ ಕಾಣಲಿಲ್ಲ ಹೇಳ್ರಿ. ಅತ್ತೆ ರೀ ಹೊರಗೆ ಹೋಗ್ಯಾರಿ ಸಂತಿ ಮಾಡ್ಕೊಂಡು ಬಂದಿಟ್ಟಾರೆ ಹೋದ್ರಿ ಇಲ್ಲಿ ಹೋಗಿ ಬರ್ತೀನಿ ಅಂತ ಎಲ್ಲಿ ಹೋಗ್ಯಾರ ಗೊತ್ತಿಲ್ರಿ. ಹೌದು ರೀ ಆಯ್ತು ಹೇಳ್ರಿ. ಏನೇನು ತಂದ್ರೆ ಏನೇನು ಬಿಟ್ರೆ ತೊಗೊಂಬಂದ್ರೆ ಒಂದ ತೊಗೊಂಬರೋದು ಬಿಟ್ರೆ ಏನದ ಬಿಟ್ಬಿಡು. ಬ್ಯಾಳೆ ತಂದ್ರೆ ಪಲ್ಯ ತಂದ್ರೆ ಬ್ಯಾಳೆ ತರಲ್ಲ ಬ್ಯಾಳೆ ಕಾಳು ಏನು ಕಾಣವಲ್ಲ ಬರೀ ಪಲ್ಯ ಇಟ್ಟು ಕಾಣಿಸ್ತದೆ. ಈ ಟಮಾಟಿ ಇಟ್ಟು ತಂದಾರ ನೋಡು. ಅರ್ಶಿಣ ಪುಡಿ ತಂದಾರ ಜೀರಿಗೆ ಸಾಸಿವೆ ಕಾಣವಲ್ಲ. ಬೆಳ್ಳುಳ್ಳಿನೂ ಅದಾವ. ಬ್ಯಾಳೆ ಕಾಳು ಕಾಣವಲ್ಲ ತಂದಾರ ಇಲ್ಲ ಬ್ಯಾಳೆ ಕಾಳು ತಂದಿಲ್ಲ. ಇದಿಟ್ಟೆ ಪಲ್ಯ ತಂದ್ರೆ ಏನು ಮಾಡ್ರಿ ಮತ್ತೆ ಯಾಕಡೆ ರೇಟ್ ಗಿಟ್ರ ಯಾರಿಗೆ ಗೊತ್ತಿವ ಇಲ್ಲಿ ಹೋಗ್ಯಾರ ಯಾರು ಕಾಣಲ್ರಿಗಲ್ಲ ಮನ್ಯಾಗ ಹುಡುಗರು ಹೊರಗೆ ಹೋಗ್ಯಾವನ ಕ್ಯಾತಿಲ್ಲ ಮತ್ತು ಸಂತಿ ಮಾಡ್ಕೊಂಡು ಬಂದಿಟ್ಟಕ್ಕೆ ಹೋದ್ಲೆ ಅಂತ ತಿರ್ಗಾಡ್ಕೊತ. ಅನ್ನಾರು ಬಂದಾರ ನೋಡಿ ಇನ್ನೇಗ ಕೇಳಾಕತ್ತಿದ್ರು ತಿರುಗಿ ತೊಗೊಂಡು ಹೋಗಾತಿ ಇನ್ನು ಒಳಗೆ ಹೋಗ್ಯಾರ ಅವ್ರು. ಯಾಕೆ ಜಲ್ದಿ ಬಂದಾರಲ್ಲಿ ಇವತ್ತು ಕೆಲಸ ಜಲ್ದಿ ಬಿಟ್ಟದನ್ನ ಯಾರಿಗೆ ಗೊತ್ತು. ಜಲ್ದಿ ಬಂದಾರ. ಅಯ್ಯ ಹಣಮವ ಮತ್ತು ಸಂತಿ ಬಂದಿ ಏನೋ ಚೀಲ ಅಂತ ಬಂದಿಲ್ಲ ಅನ್ನ ಏನು ಉಡೆದ ಹಾಕೊಂಡತ್ತೆ ಸಂತಿ ಮಾಡಿ. ಅಯ್ಯ ಉಡೆದಾಗ ಯಾಕೆ ಹಾಕೊಂಡು ಹೋಗಿ ಯಾಕೆ ಏನಾರ ಟಮಾಟಿ ಗಿಮಾಟಿ ತಂದ್ರೆ ಚೀಲ ಕೊಡಂಗಿಲ್ಲ ಏನು ಕೊಡಂದ್ರೆ ಕೊಟ್ಟೆ ಕೊಡ್ತಾರೆ ಅವ್ರು ಹಾಕಿ ಕೊಡ್ತಾರೆ ತೊಗೊಂಡು ಹೋಗ್ತೀನಿ ಚೀಲ ಅದು. ಅಯ್ಯ ನೀನೇ ಚಂದ ಚಳಿ ಬಂದಿದ್ದು ಬಾರವ್ವ ಚೀಲ ಕೊಡ್ತೀನಿ ನಿನ್ಗೊಂದು ಬೇರೆ ತೇಸಿ ಇಟ್ಟಿರ್ತಾರ ಹಾಕ್ಸ್ಕೊಂಡು ಹೋಗಿ ನೀನು ಏನೇ ಕೆಸಬಾಯಿ ಹೋಗು ಅಲ್ಲ ಸಂತಿಗೆ ಬಂದು ಒಂದು ದೊಡ್ಡ ಚೀಲ ಹಿಡ್ಕೊಂಡು ಬರ್ಬಿಡ್ಕೇಸಿ ಚೀಲ ಹಾಕಿ ಕೊಡ್ತಾರತ್ತ ಅವ್ರು ಹಾಕೊಂಡು ಹೋಗ್ತಾತಿಕಿ ಒಂದು ಟಮಾಟಿ ಹಾಕೋಲ್ಲ ಇನ್ನೊಂದು ಏನಾರ ಬದ್ನಿಕೆ ಗಿದ್ನಿಕೆ ಹಾಕೊಂಡ್ರೆ ಅಲ್ಲೇ ತಳದಾಗ ಏನದ ತೂತು ಬಿದ್ದು ಊಟ ಚೀಲ ಹಿಡ್ಕೊತ ಹೋಗ್ಬೇಕು ನೆನ ಪ್ಯಾರಿ ತರಕಿಲ್ಲ ಚೀಲ. ಐ ಹುತ್ತುಮುಣಿ ನಂದು ಏಟ್ರ ಸಂತೆ ನೀನು ನಾನೇ ವಿಚಾರ ಮಾಡಿಲ್ಲ ನೀ ಯಾಕೆ ವಿಚಾರ ಮಾಡ್ತಿ ಹಾಗಾದ್ರೆ ನಾನು ಹುತ್ತುಮುಣಿ ಹೋಗಿ ನಡಿ ಮುಂದೆ ಸಂತಿ ಮಾಡಿ ನಡಿ ನನಗೇನು ಮಾತಾಡಕತ್ತೀರಿ. ಇದೊಂದು ಚಲೋ ಹೇಳಕತ್ತಗಳು ಏನೈತಿ ಹಾಯ್ ಬರ್ತದೆ ಏನೋ ಒಂದು ಮಾತಾಡ್ಕೋತ ಏನ್ರ ಮಾಡಿ ಚೀಲದಾಗಾರ ಹಾಕೊಂಡು ಹೋಗು ಉಡೆದಾಗಾರ ಹಾಕೊಂಡು ಹೋಗು ತಲೆ ಮೇಲೆ ಹಾಕೊಂಡು ಹೋಗು ನನಗೇನಾಗಬೇಕು ನಡಿ ಹಾಕೊಂಡು ಹೋಗ್ತೀನಿ ಬಿಡು ನಿನಗೆ ಕಾಟು ನನಗಿಲ್ಲಾರ್ದು ಸುಮ್ಮನೆ ಸಂತಿ ಮಾಡಕ್ಕೆ ಬಂದು ಸಂತಿ ಮಾಡಿ ನಡಿ ಯಾಕೆ ಸುಮ್ಮನೆ ಬಂದು ಸಂತ್ಯಾಗ ಜಗಳ ಮಾಡ್ತಿ. ಏವಾ ಬಿಡ್ರಿ ನಿಮ್ಮ ಎಲ್ಲಿ ಹೋದ್ರೆ ಇದ್ದಿತ್ತೆ ಅಲ್ಲ ನಿಮ್ಮಿಬ್ಬರದು ನೀವಿಬ್ರು ಕುಡಿಯೋರು ಬರೇ ಜಗಳ ನೋಡು ನಡಿ ಮಾಡಿ ನಡಿ ಇದು ಮಾಡ್ಕೊಂಬರೋಣ ಸಂತಿ ಯಾಕೆ ಸುಮ್ಮನೆ ಕತ್ತಿ ಕಡೆ ಕತ್ತಿ ಬಾರ ಹಣ್ಮಕ್ ಹೋಗ್ಕೊಂಡು ಬರ್ರಿ ನಡಿಯೋ ಎಲ್ಲಿ ಜಗಳ ಮಾಡ್ಕೊತಿಂದ್ರಲ್ಲ ಮನಾರ ಮನ್ಯಾಗ ಊರ್ದಾಗ ಕೆಲಸದ ಬರ ಸಂತಿ ಮಾಡ್ಕೊಂಡು ಕೆಲಸಕ್ಕೆ ನಮ್ಮ ಮನೇಲಿ ಕೆಲಸ ಮಾಡ್ಕೋಬೇಕು ನೋಡಿ ನಾ ಎಲ್ಲಿ ಜಗಳ ಮಾಡ್ಕೊಂಡು ತಿಂದ್ರಿ ಯಾಕೆ ನನಗೆ ಕೆಲಸ ಇಲ್ಲ ಏನು ಅಯ್ಯ ನನಗೆ ಕೆಲಸ ಇಲ್ಲ ಅಂತ ನಿನಗೆ ಹೇಳಿದ್ದೆ ನನ್ನ ಕೆಲಸ ಇಲ್ಲಿಕ್ಕೆ ಈಗ ಹತ್ತಿದಿ ನಿನಗೆ ನನ್ನ ಮುಂದೆ ನಾ ಏನು ಮಾಡ್ತೀನಿ ಏನು ಬಿಡ್ತೀನಿ ಅಂತ ಎಲ್ಲ ಹೇಳಕ್ಕೆ ನಿನಗೆ ನೀವು ಬೇಕು ಚಲೋ ಇದೆಯಲ್ಲ ಏನೇ ಅಲ್ಲಿ ನೀವು ಇಟ್ಟು ದಿನ ಊರ ಜಾಡಿ ಸಾಕಾಗಿತ್ತು ಈಗ ಸಾಕಾಗಿಲ್ಲ ಈಗ ಇಲ್ಲಿ ಬಂದಿದೆ ಸಂತೆ ಜಗಳ ಮಾಡಕ್ಕೆ ಇವರಣ್ಣ ಇದು ಮಾತಾಡ್ಕೊತಿದ್ರು ಮಾತು ಮುಂದೆ ಹೋಗ್ತಾರೆ ಇವೇನು ಹಿಂದಕ್ಕೆ ಬರೋದಿಲ್ಲ ನೋಡಿ ಹೋಗು ನಡಿ ನಾವು ಸಂತೆ ಒಳಗೆ ಹೋಗಿ ನೋಡಿ ಬಾರಿ ಬಾ ಹೋಗು ನಡಿ. ಏನು ಹಾಕಿದ್ದು ಇದು ತೊಗೋತೀನಿ ಮಸಾಲೆ ಅವ್ರ ಬಲ್ಲಾಗ ಬ್ಯಾಳೆ ಕಾಳು ತೊಗೋತೀನಿ ಮತ್ತೆ ತೊಗೋತೀನಿ ತೊಗೋಬಾ ಇಲ್ಲಿ ನೀ ಏನು ತೊಗೋತೀನಿ ನೋಡಿ ತೊಗೋ ಆಯ್ತು ಹೇಳಿ ಮಂದಿ ಭಾಳ ಕಿಲೋ ತೊಗೋತೀನಿ ಹೇಳ ಇಲ್ಲಿ ಯಾರು ಇಲ್ಲ ನೀ ಅಲ್ಲಿ ತೊಗೋ ನಾನು ಇಲ್ಲಿ ತೊಗೋತೀನಿ ಆಯ್ತು ಹೇಳಿ ನಾನು ತೊಗೋತೀನಿ ನೀನು ತೊಗೋ ಇವ್ರು ಡೊಗ್ಣೀರು ಬಂದು ಕೇಸಿನ ಇಬ್ಬರು ಆಚಿಕೊಬ್ರು ಇಚ್ಚಿಕೊಬ್ರು ನಿಂತು ಸಂತಿ ಮಾಡೋದು ಬಂದಾಳಿಕೆ ನನಗೆ ಹೇಳಕ್ಕೆ ನೋಡ್ಬೇಕು ಹಂಗೊಂದು ಹಿಂಗೊಂದು ಕೂತಂಗೆ ಮಾಡಿ ತೊಗೊಂಬಂದೆ ನಮ್ಮ ಸಂತ್ಯಾಕ ನನಗೆ ಹೇಳ್ಕೊತಿದ್ದ ಚೀಲ ತಂದು ಕೇಸಿನ ರೊಕ್ಕ ಕೊಡ್ತು ಹೊಲಕ್ಕ ಜೀರಿಗೆ ಸಾಬಾನ ಒಂದು ವಾರದ ಸಂತಿ ಕಟ್ಟಿ ಕೊಡಪ್ಪ ಎಲ್ಲ ಒಟ್ಟು ಕಟ್ಟಿ ಕೇಸಿನ ರೇಟ್ ಇಟ್ಟು ಹೇಳು ನನಗೆ. ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಸಾಬಾನ ಮಾತ್ರ ರೀ ಸಾಬನ್ ಪುಡಿ ಕೊಡಪ್ಪ ಒಂದು ಅರ್ಧ ಕಿಲೋ ಸಾಬನ್ ಪುಡಿ ಕೊಡು ನನಗೆ ಇದನ್ನು ಬ್ಯಾಳೆ ಕೊಡಪ್ಪ ಮೆಟ್ಗೆ ಕಾಳು ಕೊಡು ಅಲಸಂದಿ ಕಾಳು ಹುಳಿ ಕಾಳು ಕೊಡೋಣ. ಅಲಸಂದಿ ಕಾಳು ಹುರುಳಿ ಕಾಳು ಇನ್ನೊಂದು ಏನು ಹೇಳಿದ್ರಲ್ರಿ ಕೊರ ಮೆಟ್ಗೆ ಕಾಳು ಮೆಟ್ಗೆ ಕಾಳು ಹೆಸರು ಕಾಳು ಕಟ್ಟು ಒಂದು ಗಿದ್ದನ್ ಕಟ್ಟು ಮಾತ್ರಿ ಒಳ್ಳೆಣ್ಣೆ ಪ್ಯಾಕೆಟ್ ಕೊಡ್ರಿ ಒಂದು ಕಿಲೋದ್ರಿ ಒಳ್ಳೆಣ್ಣೆ ಪ್ಯಾಕೆಟ ಸಾಬಾನು ಪುಡಿ ಸಾಬಾನು ರೀ ಮೆಟ್ಗೆ ಕಾಳು ಹುಳಿ ಕಾಳು ಅಲಸಂದಿ ಕಾಳು ಇದೆಲ್ಲ ಕೂಡಿಸಿ ಇಷ್ಟೇನು ರೀ ನಮ್ಮ ಮತ್ತೇನು ತೋತಿರಿ ಅಟ್ಟೆ ನೋಡ್ರಿ ಏಟಾಯ್ತು ರೀ ಸಾಬಾನು ಪುಡಿ ಅದು ಬ್ಯಾಳಿ ಕಾಳು ಇದು ಕೊಡು 770 ರೂಪಾಯಿ ಆಯ್ತು ನೋಡ್ರಿ ಯಾಕೋರ. ಅಯ್ಯಪ್ಪ 770 ರೂಪಾಯಿ ಐತಿಲ್ಲ ಏನು ಅದಕ್ಕೆ ಅಯ್ಯ ಬಿಡಪ್ಪ ಏನು ತುಟ್ಟೇನೇ ಅಪ್ಪ ಬ್ಯಾಳಿ ಹೆಂಗೆ ಇದದವಯಪ್ಪ ಸೊಲಿಗಿ ಬ್ಯಾಳಿ ಏನು ಸುದ್ದಿ ಇಟ್ಟು ತುಟ್ಟಿ ಕೊಡೋದು ನಮ್ಮಂತ ಬಡವ್ರು ತಿನ್ನ ಬೇಡ ಏನ ಬ್ಯಾಳಿ ಒಣಗಿರಿ ಏನು ಮಾಡೋಣ್ರಿ ಯಾಕೋರ ನಾವು ಮತ್ತು ಅಲ್ಲಿ ಹೆಂಗೆ ಮ್ಯಾಲಿಂದ ನಮಗೆ ಹೆಂಗೆ ಬರ್ತಾವೆ ನಾವು ಅದ್ರ ತರಕ ಏನು ಅದ್ರ ಪರ್ಕರ್ ಕೊಡ್ಬೇಕಾಗ್ತಾರೆ ಯಾಕ ನಾವೇನೇನದ ನಿಮ್ಗೇನು ಅಲ್ಲಿ ಕಡಿಮೆ ತಂದು ಇಲ್ಲಿ ಭಾಳ ರೇಟಿಗೆ ಮಾರ್ತೀವಿ ರೀ ಯಾರಿಗೆ ಗೊತ್ತಪ್ಪ ಏನು ಸುದ್ದಿಯಪ್ಪ ಬಳ್ಕೊಂಡು ಹೋಲಿ ಬಡಬಗ್ಗರು ಸಾಯ್ ಹಿಡಿಯಕತ್ತಾರೆ ಎಲ್ಲ ಕಡೆದನು ಏನು ಮಾಡಿದ್ರಿ ಯಾಕೋರ ಇಲ್ಲಿ ಬೆಲೆ ಜಾಸ್ತಿ ಆದ್ರೆ ಆ ಕಡೆ ಹೋದ್ರೆ ಆ ಕಡೆ ರೇಟ್ ಭಾಳ ರೀ ಅಲ್ಲಿ ರೇಟ್ ಆದ್ರೆ ನಾವು ಇಲ್ಲಿ ರೇಟ್ ಜಾಸ್ತಿ ಮಾಡ್ತೇವೆ ರೀ ಮತ್ತು ಅಲ್ಲಿ ಹೆಂಗೆ ಇರ್ತದೆ ಹಂಗೆ ನಾವು ರೇಟ್ ಜಾಸ್ತಿ ಮಾಡ್ತೇವೆ ರೀ ಕಡಿಮೆ ಇತ್ತ ಕಡಿಮೆ ಮಾಡಿ ಕೊಡ್ತೇವೆ ನೋಡ್ರಿ ಅದೇನಿಲ್ಲ ರೀ ಮತ್ತು ನಾವು ಏನು ನಮಗೆ ಆ ಕಡೆ ಸುತ್ತ 10 ರೂಪಾಯಿ ಲಾಭ ಸಿಗ್ತದೆ ಅದ್ರಾಗೇನು ಭಾಳ ಸಿಗೋದಿಲ್ಲ ರೀ ಅದು ಬರೋಬರಿ ಬಿಡಿಯಪ್ಪ ಮತ್ತು ಮಾಡ್ತೀರಿ ಅಂದ್ರೆ ನಿಮಗೂ ಒಂದು 5 ರೂಪಾಯಿ 10 ರೂಪಾಯಿ ಲಾಭ ಇದ್ರೆ ನಿಮ್ಗೆ ಜೀವನ ಏನು ಮಾಡೋದೇನ ಮತ್ತು ಮ್ಯಾಲಿನ ಸರ್ಕಾರ ನಡೆಸೋರಿಗೆ ಹಂಗೆ ಮಾಡಿದಾಗ ಇನ್ನೇನು ಮಾಡೋಕ್ಕತ್ತದ ನಮ್ಮಂತ ಬಡವರು ನಿಮ್ಮಂಥವ್ರು ಮಾರಾಟ ಮಾಡೋರು ಏನೂ ಮಾಡೋಕ್ಕಾಗಲ್ಲ ಸುಮ್ಮ ಹಂಗೆ ಮಾಡ್ಕೊತ ಹೋಗೋದು ಮತ್ತೇನು ಅದೇ ರೀ ಯಾಕೆ ಒಂದು ಜಾಸ್ತಿ ಆಗ್ಯದ ಅಂದ ಬಳಕ ಇನ್ನೊಂದು ಇಳಿದಿರ್ತದೆ ರೀ ಇನ್ನೊಂದು ಇಳಿಸ್ಯಾರ ಅಂದ ಬಳಕ ಮತ್ತೊಂದು ಜಾಸ್ತಿ ಮಾಡಿರ್ತಾರೆ ರೀ ಅವರು ಏನು ಮಾಡೋದ್ರಿ ಇನ್ನು ನಾವು ಹಾಕ್ಬೇಕಾದ್ರೆ ಓಟ್ ಹಾಕ್ಬೇಕಾದ್ರೆ ಏನದ ರೀ
ನೋಡಿ ವಿಚಾರ ಮಾಡಿ ಹಾಕ್ಬೇಕ್ರಿ. ನಮ್ಗೊಂದು 5,000 ರೂಪಾಯಿ ಕೊಡ್ತಾರ, ನಾವು ಹೋಗಿ ಬೇಕಂದ್ರೆ ಮನ್ಸಿಗೆ ಬಂದವ್ರಿಗೆ ಯಾರು ರೊಕ್ಕ ಕೊಟ್ಟಿರ್ತಾರ ಹೋಗಿ ಹಾಕಿ ಬರ್ತೀವಿ ರೀ. ಆಸೆ ಇರ್ಪದೆ ನೋಡ್ರಿ ಈಗ ಇದು ನಮಗೆ. ಏನು ಮಾಡೋದ ಯಪ್ಪ, ಅವಾಗ ರೊಕ್ಕದ ಆಸೆಗೆ ಬಿದ್ದು ಮಾಡ್ತೈತಿ ಮನುಷ್ಯ, ಹಿಂದಣಿಸಿ ತಿಳಿದ ಮನುಷ್ಯಾಗ. ಅಯ್ಯ ಮಾಡ್ಬಾರ್ದಿತ್ತಲ್ಲ ನಾವು ಹಿಂಗೆ ಮಾಡ್ದೆವು ಅಂತ ಹೇಳಿಸಿದ್ರೆ ಏನು ಮಾಡೋದೇನ. ಅವಾಗಿನ ಬುದ್ಧಿ ಹೆಂಗೆ ಹೇಳ್ತಾ ಹಂಗೆ ಕೇಳೋದು, ಹಿಂದಣಿಸ್ಯಾಕ ಮರಗದು ನಮ್ಮದು ಮನುಷ್ಯದ ಜನ್ಮ. ಹಂಗೆ ಹಾಕದ್ರಿ ಮತ್ತೇನು ಮಾಡೋಕ್ಕಾಗಲ್ರಿ. ತೊಗೋರಿ ನಿಮ್ಮ ಸಾಮಾನು ಎಲ್ಲ ಕಟ್ಟಿ ನೋಡ್ರಿ, ರೊಕ್ಕ ಕೊಡ್ರಿ. ಅಯ್ಯ ಮಾತು ಹೇಳಕತ್ತ ಒಂದಿತ್ತೆ ನಿಂತ್ಕಿಸಿದ್ರೆ ಅಂತ ಏನು ಮಾತು ಹೇಳಕತ್ತ ತೊಗೊಳಕತ್ತ. ಸುಮ್ಮನೆ ತೊಗೊಂಬರ್ಬಿಟ್ಟು ಡೋಗಣಿ ಈಕೆ ನೋಡ್ಕೊತ ನಾನು ಇತ್ತೀನಿ ನೋಡು, ಮಾತು ಹೇಳೋದು ನೋಡ್ಕೊತ ನಡಿವಾ. ಆ ಕಡೆ ಹೋಗಿ ಟಮಾಟಿ ಗಿಮಾಟಿ ಏನು ತೊಗೊಂಡ್ರೆ ಹಾಂ ಕೊಡ್ತೀನಿ ನಾನು. 8 ತಗೋಣ. ಇದ್ರಾಗ ಎಷ್ಟು 600 ರೂಪಾಯಿ ನೋಡಪ್ಪ. ಕೊಡ್ರಿ ಅಕ್ಕಾರ. ಇನ್ನು 770 ಆಗಿತ್ತಲ್ರಿ, ಇನ್ನು 170 ರೂಪಾಯಿ ಕೊಡ್ಬೇಕಂತ ನೋಡ್ರಿ ನೀವು. 170ಕ್ಕಪ್ಪ ಆಯ್ತು. ಇನ್ನೊಂದು 100 ರೂಪಾಯಿ ಇಲ್ಲ 120 ರೂಪಾಯಿ ಕೊಡ್ತೀನಿ ಅಣ್ಣ. ಹಂಗೆ ಮಾಡ್ತೇಪ್ಪ, ವಾರ ಬಂದ್ರು ನಿಮ್ಮ ಬಲೆಕ್ಕೆ ಹೋಯ್ತೀನಿ ಎಲ್ಲ ಅಂತಂದ್ರೆ ಇನ್ನೇನು 1 ರೂಪಾಯಿ ಕೊಡಂಗಿಲ್ಲ ಲೇಪ ಅಣ್ಣ. ಹಿಂಗೆ ಮಾಡ್ತೀರಿ. ಅದ್ರಾಗೂ ನಮಗೆ ಉಳಿಯೋದೇನು ಭಾಳ ಉಳಿತದೇನು ರೀ ಯಾಕೋರ. ಅದ್ರಾಗೂ ನಮ್ಗೆ ಒಂದು 2 ರೂಪಾಯಿ 3 ರೂಪಾಯಿ ಉಳಿತದ ರೀ ಯಾಕೋರ. ನೀವು ಹಂಗೆ ಆಟಿಟ್ರಕ್ಕ 50-60 ರೂಪಾಯಿ ಎಲ್ಲ ಬಿಟ್ಟು ಕಿಸಿಂದ್ರೆ ಕೊಡ್ತೀನಿ ಅಂದ್ರೆ ಹೆಂಗೆ ರೀ. ನಮಗೂ ಅದೇ 2 ರೂಪಾಯಿ 3 ರೂಪಾಯಿ ಉಳಿದ ನಮಗೆ ಏನಾದ್ರು ಲಾಸ್ ಆಗಿಬಿಡ್ತಾರೆ ರೀ ನೀವು ಆಟಿಟ್ರಕ್ಕ ಬಿಟ್ಟಾಕರ. ಹಂಗೆ ಅದೆಲ್ಲ ಆಗಲ್ರಿ ಯಾಕೋರ. ಕೊಡ್ರಿ 165 ರೂಪಾಯಿ ಕೊಡ್ರಿ ಆಯ್ತು. ಯಾಕಲ್ದಕ್ಕೆ ನೀವು ಭಾಳ ಕೇಳಕತ್ತಿರುತ್ತೆ, ಒಂದು 5 ರೂಪಾಯಿ ಬಿಡ್ತೀನಿ ರೀ. 165 ರೂಪಾಯಿ ಕೊಡ್ರಿ. ಏಪೋ ಬಾ ಬಿಟ್ಟುಪ್ಪ ಏನ ಯಾಕಾಗಲತ್ತು. ಅದೊಂದು 5 ರೂಪಾಯಿ ಕೊಟ್ಟೆ ಬಿಡ್ತೀನಿ. ನಿಮ್ಗೆ ಯಾಕೆ ಕ್ಲಾಸ್ ಮಾಡ್ಕೊತಿ ಸುಮ್ಮನೆ ಪಾಪ. ಅದು 55 ರೂಪಾಯಿ ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ. ಈಗಿಲ್ಲ ತಗೋ 170 ರೂಪಾಯಿ ಮುಂದಿನ ವಾರ ಕೊಡ್ತೀನಿ ನೋಡು. ಆಯ್ತು ಹೇಳ್ರಿ, ಬಳ್ದಿರ್ತೀನಿ ನೋಡ್ರಿ ಬುಕ್ನ್ಯಾಗ 170 ರೂಪಾಯಿ. ಯಾಕಲ್ಲ ಕೇಳ ಬಳ್ದು ಇಟ್ಕೊಂಡ್ಬಿಡು. ಆಯ್ತಿಲ್ಲ ನಿನ್ನ ಬಾಗಿ ಏನ ಇಟ್ಟದಂತ ತಗೋತಿಲೇ. ನಾ ತಿರಿ ತೋಣಿಸಿ ಬಂದೆ ನಿನ್ನ ದಿನ ಆಗಿಲ್ಲ. ಇಲ್ಲ ನಿನ್ನ ಮೈ ನೋಡಿಲಿ ಮುಕುರ್ಯಾರ ನಿನ್ನ ಪಾಳೆ ಹಚ್ಚಾರ. ಹಣ್ಣು ಕೊಡೋತ್ ನಾತಿ ನಿಂದ್ರಿ ಯಾಕ್ರ ಮುಂದೆ ಬಂದ್ರೆ ಕೊಡ್ತೀನಿ ರೀ ಅಂತಾನೆ ಅದಕ್ಕೆ ನಿಂತಿ ನೋಡಿಲೇ ಬಾಯ್ ತರ್ಕೊಂಡು ನಾನು. ಮತ್ತೆ ಹಂಗಂದ್ರೆ ಯಾಕೆ ನಿಂತಿ ಕಲ್ತು ಹೋಗಿ ಅವ್ರು ಬೇಸೆ ಕೊಡ್ತಾರೆ ನೋಡು. ನಾ ಏನೇ ಆಗಿತ್ತು 170 ರೂಪಾಯಿ ಆಗಿತ್ತು. ಬರೀ 600 ರೂಪಾಯಿ ಕೊಟ್ಟು ಬಂದೆ ನಾನು. ಮುಂದಿನ ವಾರ ಕೊಡ್ತೀನಿ ಅಂದ್ರೆ ಉದುರಿಗಿದ್ರೆ ಅದು ಹಚ್ಕೋತಾರೆ. ತಗೋಗಿ ಅಲ್ಲಿ ಚಲೋ ಕೊಡ್ತಾರೆ ಬೇಕಾದಂಗೆ. ಕೊಡ್ತಾರೆ ಕರೆ. ಇಲ್ಲಿ ವಾರ ಇಲ್ಲೇ ತೊಗೊಂಡು ನನಗೆ ಇಲ್ಲೇ ರೋಡ ಬಿದ್ದದ ಬೇಸ್ ಕೊಡ್ತಾರೆ ಅಂತ ಅನಿಸ್ತದೆ. ಅವರು ಉದುರಿ ಕೊಡ್ತಾರೆ. ಅದಕ್ಕೆ ನಿಂತೀನಿ ನಾನು ಇಲ್ಲೇ ಒಂದು ಕಡೆ ತೊಗೊಂಡು ಹೋದ್ರೆ ಇದು ಉಳಿತೈತಿ ಮನುಷ್ಯಾಗ, ನಂಬಿಕೆ ಉಳಿತೈತಿ ಅಂತ ಹೇಳಿಸಿದ್ರೆ ಅದಕ್ಕೆ ಎಷ್ಟು ಮಂದಿ ಹಾಕಿರ್ಲಕ್ಕ ಇಲ್ಲೇ ತೊಗೊಂಡು ಹೋಗ್ತೀನಿ ನಾನು. ಹಂಗಾದ್ರೆ ನೀನು ತೊಗೋತಿರು. ನಾ ಕಡೆ ಮುಂದೆ ಹೋಗಿ ಉಳ್ಳಾಗಡ್ಡಿ ಟಮಾಟೆ ತೊಗೊತೀನಿ ಹೋಲ್ಯಾ. ಆಯ್ತು ಹೇಳಿ ಮುಂದೆ ಹೋಗಿ ತೊಗೋತಿರು. ನಾ ಬರ್ತೀನಿ ಇಟ್ಟು. ಆಯ್ತು ನಂದು ಬೇಳೆ ಸಂತೆ ಕಟ್ಟಿ ಸಿಟ್ಟಿಸಿಂದ ಬರ್ತೀನಿ. ತಗೋ ಹಂಗೆ ಕಟ್ಟಿ ಸಿಟ್ಟು ಬಾ ಹೋಗ್ತೀನಿ.